ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಕೈಗೊಂಡಿರುವಂತಹ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಹಿಂದೂ ಸಾಧರ ಸಮುದಾಯಕ್ಕೆ ಸೇರಿದಂತಹ ಎಲ್ಲರೂ ಜಾತಿ ಮತ್ತು ಉಪಜಾತಿ ಕಾಲಂಗಳಲ್ಲಿ ಕ್ರಮ ಸಂಖ್ಯೆ 461ರಲ್ಲಿ ಹಿಂದೂ ಸಾಧರ ಎಂದು ಬರೆಸಿ ಎಂದು ಹಿಂದೂ ಸಾಧರ ಕ್ಷಮಾಭೀಮ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಡಿಇ ರವಿಕುಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ. ತುಮಕೂರು ನಗರದ ಕ್ಯಾಸ್ತಂದ್ರದಲ್ಲಿರುವಂತಹ ಹಿಂದೂ ಸಾಧರ ವಿದ್ಯಾರ್ಥಿ ನಿಲಯ ಆಯೋಜಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಇವರು ಮಾತನಾಡಿ, ಅವರು ಮೈಸೂರು ಸಂಸ್ಥಾನದಲ್ಲಿರುವಂತಹ ಹಿಂದೂ ಸಾಧರ ಎಂಬುದು ಪ್ರತ್ಯೇಕ ಜಾತಿಯಾಗಿದ್ದು, ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಮಾಜಿ ಮಂತ್ರಿಗಳಾದಂತಹ ದಿ ಲಕ್ಷ್ಮೀ ನರಸಿಂಹಯ್ಯ ಹಾಗೂ ಮುಖ್ಯಮಂತ್ರಿ ಚಂದ್ರು ಅವರು ನಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಬೇರೆ ಯಾರೂ ಕೂಡ ಹೋರಾಟವನ್ನ ನಡೆಸಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವರು ಇಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೇ ಇದ್ರೂ ಕೂಡ ಹಾಗೂ ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆಯಲ್ಲಿದೆ ಮತ್ತು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ನಮ್ಮ ಮಡಕ್ಷಿರ ತಾಲೂಕುಗಳಲ್ಲಿ ಕೂಡ ನಮ್ಮ ಸಮಾಜದವರು ಇದ್ದಾರೆ. ಪೆನಗೊಂಡಾರ್ನಲ್ಲಿ ಇವರು ಎಲ್ಲೇ ಇದ್ರೂ ಕೂಡ ಅವ್ರ ಜಾತಿ ಜನಗಣತಿಗೆ ಮನೆ ಬಾಗಿಲಿಗೆ ಬಂದಾಗ ಹಿಂದೂ ಸಾಧರು ಅಂತ ಮಾತ್ರ ನಮೂದನೆ ಮಾಡಬೇಕು. ಏನ್ ಸರ್ಕಾರ ಹೊರಡಿಸಿರ್ತಕ್ಕಂಥ ಕಾಲಮು 461ನ್ನೇ ಮುಖ್ಯವಾಗಿ ಇಟ್ಕೊಂಡು ಬರೀಬೇಕು ಅಂತ ನಿಮ್ಮ ಪತ್ರಿಕಾ ಸ್ನೇಹಿತರ ಮುಖಾಂತರ ಎಲ್ಲರಿಗೂ ಮನವರಿಕೆ ಮಾಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ಈ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಆದ ನಾನು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್